ನಮಸ್ಕಾರ ಎಲ್ಲ ಕರ್ನಾಟಕ ಪ್ರಜ್ಞಾವಂತ ಮತದಾರ ಪ್ರಭುಗಳಿಗೆ. ಇವತ್ತು ಈ ವಿಡಿಯೋ ಮೂಲಕ ನಾವೇನ್ ತಿಳ್ಸಕ್ ಬಂದಿದೀವಿ ಅಂತಂದ್ರೆ, ನಾನು ಇವತ್ತು ಒಂದು ಒಳ್ಳೆ ವಿಚಾರವಂತ ಪ್ರಜ್ಞಾವಂತ ಆಗಿದ್ದೀನಿ ಅಂತಂದ್ರೆ ಅದು ಒಂದು ಸಿದ್ಧಾಂತ ಇದೆ. ಅದನ್ನ ಪ್ರತಿಯೊಬ್ರು ನಾವು ಪ್ರಜಾಕೀಯ ಸಿದ್ಧಾಂತ ಅಂತ ಹೇಳ್ತೀವಿ. ಅದು ಯಾವತ್ತು ಹುಡ್ತಪ್ಪ ಅಂತಂದ್ರೆ ಆಗಸ್ಟ್ 12ನೇ ತಾರೀಕು ಅದು ಹುಟ್ಕೊಂತು. ಒಬ್ಬರು ಬಾಯಿಯಿಂದ ಮೂಲಕ ಆ ಭಗವಂತನೇ ಹೇಳಿದಾನೆ ಅಂತ ನನ್ಗನ್ಸಿದೆ. ನಿಮ್ಮ ವಿಚಾರ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತು ಈ ವಿಚಾರ ತಿಳಿಸೋ ಉದ್ದೇಶ ಏನಪ್ಪಾ ಅಂದ್ರೆ, ಕರ್ನಾಟಕಾದ್ಯಂತ ಯಾರ್ಯಾರು ಈ ತರ ವಿಚಾರವಂತ ಪ್ರಜ್ಞಾವಂತ ಇದೀರೋ ನಾವೆಲ್ಲರೂ ನಾಳೆ ಈ ಒಂದು ಸಿದ್ಧಾಂತ ಹುಟ್ಟಿದ ದಿನ ವಿಶೇಷವಾಗಿ ಅದ್ಭುತವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೆ. ಇದಕ್ಕೆ ಮುಂಚೆನೂ ಒಂದು ವಿಡಿಯೋ ಮಾಡಿದ್ವಿ, ಲೈವ್ ಮೂಲಕ ನಿಮ್ಗೆಲ್ಲರಿಗೂ ತಿಳಿಸಿದ್ವಿ. ನಾಳೆ ನಾವು ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದೀವಿ. ಎಲ್ಲ ಕರ್ನಾಟಕ ಪ್ರಜ್ಞಾವಂತರು ವಿಚಾರವಂತರು ನಿಮ್ಮ ಊರುಗಳಲ್ಲಿ ನೀವು ಬೇಕಾದ್ರೆ ಮಾಡಿ, ಅಥವಾ ನಾಳೆ ನಾವು ಮಾಡ್ತಾ ಇದೀವಿ. ನಾವು ನಮ್ಮ ವಿಜಯ್ ನಾರಾಯಣ ಮತ್ತೆ ನಮ್ಮ ಸ್ನೇಹಿತರು ಇನ್ನೂ ಸುಮಾರು ಜನ ಸೇರ್ಕೋತಾರೆ ನಮ್ಮ ಜೊತೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರತಿಯೊಬ್ರು ನಾವು ಸೇರಿ ಮೊದಲನೇ ಕಾರ್ಯಕ್ರಮ ಬಂದು ಗಿಡ ನೆಡುವ ಮೂಲಕ ನಾವು ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಜಾಕೀಯ ಒಂದು ಈ ಸಿದ್ಧಾಂತನ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಈ ಮೂಲಕ ನಿಮ್ಮೆಲ್ರಿಗೂ ತಿಳ್ಸಕ್ ಇಷ್ಟಪಡ್ತೀನಿ. ಖಂಡಿತ ಬನ್ನಿ, ನಮ್ಮ ಜೊತೆ ಸೇರ್ಕೊಂಡು ಪ್ರತಿಯೊಬ್ರು ನಾವು ವಿಶೇಷವಾದ ದಿನವನ್ನ ಆಚರಣೆ ಮಾಡೋಣ. ಏನೇನ್ ಮಾಡೋಣ, ಯಾವ ತರ ಮಾಡೋಣ, ಬನ್ನಿ. ನಮ್ಮ ಸ್ನೇಹಿತರಾದಂತ ವಿಜಯ್ ಸರ್ ಹೇಳ್ತಾರೆ. ಸರ್ ಮುಂದುವರಿಸಿ. ನಮಸ್ಕಾರ ಸ್ನೇಹಿತರೆ, ನಾನು ವಿಜಯನಾರಾಯಣ್ ಮಾತಾಡೋದು. ನಾಳೆ ನಮ್ಮೆಲ್ಲರ ಜೀವನದಲ್ಲಿ ಒಂದು ಪವಿತ್ರವಾದ ದಿನ, ಒಂದು ಶ್ರೇಷ್ಠವಾದ ದಿನ. ಅದೇನು ಅಂತಂದರೆ, ಈ ಹೊಲಸು ರಾಜಕೀಯ ಬಡಿದು ಓಡಿಸಿ ಪರಿಶುದ್ಧವಾದ ಪ್ರಜಾಕೀಯವನ್ನು ತರಬೇಕು ಅನ್ನೋದೇ ನಮ್ಮ ಸಿದ್ಧಾಂತ. ಈ ಪ್ರಜಾಕೀಯ ಅಂತಂದರೆ ಬೇರೆ ಏನೂ ಇಲ್ಲ. ನಮ್ಮ ಹಳೆ ಕಾಲದಲ್ಲಿ ನಮ್ಗೆ 50 ವರ್ಷ 60 ವರ್ಷದ ಹಿಂದೆ ನಮ್ಮ ಊರುಗಳಲ್ಲಿ ಪ್ರಜಾಕೀಯ ಆಲ್ರೆಡಿ ಇತ್ತು. ಯಾವತ್ತು ಹಳ್ಳಿಕಟ್ಟೆ ಮುಂದೆ ಒಬ್ರು ಯಜಮಾನರು ಇದು ನಿನಗೆ, ಇದು ನನಗೆ, ಇದು ಹಿಂಗೆ ಮಾಡ್ರಿ ಅಂತ ಹೇಳ್ತಾ ಅವ್ರು ಪ್ರಜಾಕೀಯ ಇತ್ತು. ಯಾವತ್ತು ಊರುಗಳು ಸಣ್ಣ ಊರುಗಳೊಳಗಡೆ ಪೊಲೀಸ್ ಸ್ಟೇಷನ್ ಬಂತೋ, ಯಾವತ್ತು ಸಣ್ಣವರು ಜಗಳ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರು, ಅವತ್ತೇ ಪ್ರಜಾಕೀಯ ಹೋಯಿತು. ಅದನ್ನು ಮರುಸ್ಥಾಪನೆ ಮಾಡಬೇಕು. ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು. ಒಂದು ಹಳ್ಳಿಯಲ್ಲಿ ಏನು ಮಾಡ್ತಾಯಿದ್ರು ಮುಂಚೆ, ಅವ್ರವ್ರ ಪ್ರಾಬ್ಲಮ್ನ ಎಲ್ಲ ಸೇರ್ಕೊಂಡು ಅವರೇ ಸಾಲ್ವ್ ಮಾಡ್ಕೊತಾ ಇದ್ರು. ಇವತ್ತೇನು ಮಾಡ್ತಾರೆ, ಯಾರೋ ಬೇರೊಬ್ಬರನ್ನ ಮೊರೆ ಹೋಗ್ತಾರೆ. ಇದು ಮಾಡಬಾರ್ದು. ನಮ್ಮ ಕೆಲಸ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು. ಇದಕ್ಕೋಸ್ಕರ ನಮ್ಮ ಎಲ್ಲ ಸೇರಿಕೊಂಡು ನಾಳೆ ಆಗಸ್ಟ್ 12ನೇ ತಾರೀಕು ಪ್ರಜಾಕೀಯ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಯಾವ ಥರ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ, ನಾವು ಫಸ್ಟ್ ಸ್ಟಾರ್ಟಿಂಗು ಒಂದು ಗಿಡದಿಂದ ಬೆಳೆಸೋಣ. ಯಾವತ್ತು ಗಿಡ ದೊಡ್ಡದಾಗಿ ಗಿಡದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಇವತ್ತು ಗಿಡ ಹಾಕಿದ್ದೀವಿ, ಆಗ್ತಾ ಇದ್ದೀವಿ. ಗಿಡ ಹಾಕಿ ಆಲ್ರೆಡಿ 5-6 ವರ್ಷ 7 ವರ್ಷ ಆಯಿತು. ಆ ಗಿಡ ಎಷ್ಟುದ್ದ ಬೆಳೆದಿದೆ ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರ ನಾವೆಲ್ಲ ಸೇರಿಕೊಂಡು ಒಂದು ಗಿಡ ಹಾಕೋಣ. ಇವತ್ತೆಲ್ಲರೂ ಒಬ್ಬೊಬ್ಬರು ಒಂದೊಂದು ಗಿಡ ಹಾಕಿದ್ರೆ ಅದು ಗಿಡ ಪ್ರಜಾಕೀಯ ಗಿಡ ನಾಳೆ ಒಂದು ದಿವಸ ವನ ಆಗಲಿ, ಪ್ರಜಾಕೀಯ ವನ ಆಗಲಿ ಅನ್ನೋದೇ ಒಂದು ಆಸೆ. ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಾವು ಜಾಲಹಳ್ಳಿ ಕ್ರಾಸು ಅಥವಾ ಗೊರಗುಂಟೆಪಾಳ್ಯ ನಮ್ಮ ನಂಬರ್ಗೆ ಕಮೆಂಟ್ ಮಾಡಿ. ಯಾರ್ಯಾರು ಪ್ರಜಾಕೀಯ ಆಸಕ್ತರಿದ್ದೀರಿ, ಯಾರಿಗೂ ಫೋರ್ಸ್ ಮಾಡಲ್ಲ. ನೀವು ನಿಮ್ಮ ಮನಸ್ಸಿಚ್ಛೆಯಿಂದ ನೀವು ಯಾರು ಬೇಕಾದರೂ ಬನ್ನಿ, ನಮ್ಮ ಜೊತೆ ಸೇರ್ಕೊಳ್ಳಿ. ನೀವೆಲ್ಲರೂ ಬಂದು ನಾವೆಲ್ಲರೂ ಸೇರಿ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟೋಣ. ನಾವು 9 ಗಂಟೆ 10 ಗಂಟೆ ಅಷ್ಟರಲ್ಲಿ ನಾವು ಗೊರಗುಂಟೆಪಾಳ್ಯ ಇಲ್ಲ ಜಾಲಹಳ್ಳಿ ಕ್ರಾಸ್ ಇಲ್ಲ 8ನೇ ಮೈಲಿ ಸೇರ್ಕೊತೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ನೆಲಮಂಗಲ ಕಡೆ ಡಾಬಸ್ಪೇಟೆ ಕಡೆ ಓಡ್ತೀವಿ. ದಯವಿಟ್ಟು ಎಲ್ಲರೂ ಸೇರ್ಕೊಳ್ಳಿ. ಈ ಒಂದು ಕಾರ್ಯನ ಯಶಸ್ವಿಯಾಗಿ ಒಂದು ಪ್ರಜಾಕೀಯನ, ಉತ್ತಮವಾದ ಪ್ರಜಾಕೀಯನ ಜನಗಳಿಗೆ ಪಸರಿಸುತ್ತಾ ಎಲ್ಲ ಜನಗಳಲ್ಲಿ ಒಂದು ಭಾವನೆ, ನಮ್ಮದೇ ಇದು ಕೆಲಸ, ನಾವೇ ಮಾಡ್ಕೋಬೇಕಾಗಿರೋದು, ನಾವು ಓಟ್ ಯಾಕೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಒಂದು ಮನವರಿಕೆ ಮಾಡೋಣ. ನಮ್ಮ ಓಟ್ ಅಂತ ಅದ್ಭುತವಾದ ಟೂಲು ಪ್ರತಿಯೊಂದು ಈ ಇಡೀ ಸಿಸ್ಟಮ್, ಇಡೀ ಭಾರತದಲ್ಲಿ ಒಂದು ಟೂಲು, ಓಟ್ ಅಂತಕ್ಕಂಥದ್ದು ಒಂದು ಟೂಲ್. ಆ ಟೂಲ್ನ ಯೂಸ್ ಮಾಡಿಕೊಂಡ್ರು ಇಡೀ ಭಾರತನ ರಿಪೇರಿ ಮಾಡ್ಬೋದು ನಾವು. ಅಷ್ಟು ಶಕ್ತಿ ಇದೆ. ಆ ಶಕ್ತಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇನ್ನು. ಅದನ್ನು ಎಲ್ಲರೂ ಹೇಳಿ ನಮ್ಮ ಸಂವಿಧಾನದ ಪ್ರಕಾರವಾಗೇ ಎಲ್ಲರೂ ನಮ್ಮ ದುಡ್ಡಲ್ಲೇ ಎಲ್ಲ ರಾಜಕೀಯದನ ಇಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳಿಂದ ಹಿಡಿದು 2nd ಡಿವಿಷನ್ ಕ್ಲರ್ಕು, ಗ್ರಾಮ ಪಂಚಾಯತಿ ಸದಸ್ಯನವರೆಗೂ ನಮ್ಮ ದುಡ್ಡಲ್ಲೇ ಸಂಬಳ ತಗೊತಾ ಇರೋದು, ನಮ್ಮ ದುಡ್ಡಲ್ಲೇ ಅವ್ರು ಜೀವನ ಮಾಡ್ತಾ ಇರೋದು. ಅವ್ರು ಹಾಕ್ತಾ ಇರೋ ಪೆಟ್ರೋಲ್ ನಮ್ಮದು, ಅವ್ರು ಓಡಾಡ್ತಾ ಇರೋ ಗಾಡಿ ನಮ್ಮದು, ಅವ್ರು ಇರ್ತಕ್ಕಂಥ ಮನೆ ನಮ್ಮದು, ಅವ್ರು ಕಟ್ತಾ ಇರ್ತಕ್ಕಂಥ ಲೈಟ್ ಬಿಲ್ ನಮ್ಮದು, ಎಲ್ಲ ನಮ್ಮದೇ. ಇದನ್ನು ನಮ್ಮದು ಅಂತ ಹೇಳ್ಕೊಂಡು ಅವರು ನಾವೇನೋ ನಿಮಗೆ ದಾನ ಮಾಡ್ತಾ ಇದ್ದೀವಿ,
ನಾವೇನೋ ನಿಮಗೆ ನಾನು ಬಂದು ನಮ್ಮ ಮನೆಯಿಂದ ಸ್ವಂತ ಮನೆಯಿಂದ ತಗೊಂಬಂದೇನೋ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಾವು ಅದೇ ಥರ ನಾವು ಹಂಗೆ ಆಗ್ಬಿಟ್ಟಿದ್ದೀವಿ. ನಾವು ಹೋಗಿ ಅಣ್ಣ ಬಂದ, ಬಾಸ್ ಬಂದರು, ಅವ್ರ ಮನೆಯಿಂದ ಏನೋ ತಗೊಂಬಂದು ನಮಗೆಲ್ಲ ಹಂಚ್ತಾ ಇದ್ದಾರೆ, ಅವ್ರ ಮನೆಯಿಂದನೇ ಅವ್ರ ಸ್ವಂತ ಕೈಯಿಂದ ಹಾಕ್ಬಿಟ್ಟು ನಮಗೇನೋ ಉದ್ಧಾರ ಮಾಡ್ತಾ ಇದ್ದಾರೆ ಜೀವನನ ಅಂತ ಅಂದ್ಬಿಟ್ಟು ನಾವು ಹೋಗಿ ಕಾಲಿಗೆ ಬೀಳೋದು, ಕೈ ಮುಗಿಯೋದು ಇದೆಲ್ಲ ನಡೀತಾ ಇದೆ. ಸೊ ಇದು ಸಂಪೂರ್ಣವಾಗಿ ನಿರ್ನಾಮ ಆಗ್ಬಿಡ್ಬೇಕು. ಈ ನಾಯಕ ಸಂಸ್ಕೃತಿ ಇರಲೇಬಾರ್ದು. ಇದು ಪ್ರಜಾಕೀಯ ಸಂಸ್ಕೃತಿ ನಾವೆಲ್ಲ ಸೇರ್ಕೊಂಡು ಮಾಡೋಣ. ನಾಳೆ ಇನ್ನೊಂದು 3 ದಿನ ಆಗಸ್ಟ್ 15ನೇ ತಾರೀಕು ನಮಗೆಲ್ಲ ಭಾರತ ದೇಶಕ್ಕೆ, ಅಖಂಡ ಭಾರತ ದೇಶಕ್ಕೆ ಸ್ವತಂತ್ರ ಬಂದಿದ್ದ ದಿನ ಅವತ್ತು ಆಗಸ್ಟ್ 15ನೇ ತಾರೀಕು. ನಮಗೆ ಈ ಸ್ವತಂತ್ರ ಹೋರಾಟ ಅನ್ನೋದು ಹೆಂಗಿತ್ತು ಅಂತಂದರೆ, ನಮಗೆ 200-300 ವರ್ಷಗಳ ಕಾಲ ನಮಗೆ ಈ ಸ್ವತಂತ್ರ ಅನ್ನೋ ವರ್ಡೇ ಗೊತ್ತಿರಲಿಲ್ಲ. ನಮಗೆ ಏನೋ ಈಗ ಅವ್ರ ಪಾಡಿಗೆ ಯಾರೋ ಒಂದು ಹಳ್ಳಿಲಿ ಹೋಗಿ 75 ವರ್ಷದ ಹಿಂದೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಅವ್ರ ಪಾಡಿಗೆ ಅವ್ನಿಗೆ ಜಮೀನು ಉಳ್ಕೊಂತ ಇದ್ದ, ಅವನ ಪಾಡಿಗೆ ಅವ್ನು ಇನ್ನೊಬ್ಬ ಏನೋ ಇಂಟ್ರೆಸ್ಟ್ ಬಿಸ್ನೆಸ್ ಮಾಡ್ತಾ ಇದ್ದ, ಇನ್ನೊಬ್ಬ ಏನೋ ಹೊಲ ಉಳ್ತಾ ಇದ್ದ, ಇನ್ನೊಬ್ರು ಅವರು ಡ್ಯಾನ್ಸ್ ಮಾಡ್ತಾ ಇದ್ರು, ಸಿಂಗಿಂಗ್ ಮಾಡ್ತಾ ಇದ್ರು, ಕಾಂಪಿಟೇಷನ್ ಮಾಡ್ತಾ ಇದ್ರು, ಅವ್ನು ಓದೋರು ಫಾರಿನ್ ಕಂಟ್ರಿಗೆ ಹೋಗಿ ಓದ್ತಾ ಇದ್ರು. ಸೊ ಈ ಸ್ವತಂತ್ರ ಅನ್ನೋ ವರ್ಡ್ ಕೆಲವು ಕಡೆ, ಇನ್ನೊಂದು ಕಡೆ ಗುಂಪಾಗಿ ಸ್ವತಂತ್ರ ಹೋರಾಟಗಾರರು ಅಂತ ಹೋರಾಟ ಮಾಡ್ತಾ ಇದ್ರು. ಸೊ ಈ ಪರಿಕಲ್ಪನೆ ಇದೆಯಲ್ಲ, ಸ್ವತಂತ್ರ ಅನ್ನೋ ವರ್ಡೇ ಗೊತ್ತಿರಲಿಲ್ಲ. ಸೊ ಅದೇ ಥರ ನಮ್ಮ ಪ್ರಜಾಕೀಯ ಅನ್ನೋ ವರ್ಡು ಗೊತ್ತಿರಲಿಲ್ಲ ಮುಂಚೆ. ಸ್ವತಂತ್ರ ಅನ್ನೋ ವರ್ಡ್ ಹೆಂಗೆ ಗೊತ್ತಾಯ್ತೋ, ಅದು ಗೊತ್ತಾಗೋದಕ್ಕೆ 200 ವರ್ಷ 90 ವರ್ಷ ಬೇಕಾಯಿತು. ಯಾಕಂತಂದರೆ ಅವಾಗ ಒಂದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ 3000-4000 ಕಿಲೋಮೀಟ್ರು ಅವ್ರು ನಡ್ಕೊಂಬಂದು ಹೇಳಬೇಕು. ಈಗ ಸ್ವತಂತ್ರ ಅಂದರೆ ನೋಡಪ್ಪ, ನಾವು ಬ್ರಿಟಿಷ್ನವ್ರು ಬಂದು ನಮ್ಮನ್ನು ಆಕ್ರಮಣ ಮಾಡ್ಕೊಂಬಿಟ್ಟವ್ರೆ, ನಾವು ಅವ್ರ ಕೆಳಗಡೆ ಗುಲಾಮರಾಗಿ ಇದ್ದೀವಿ, ಅವ್ರಿಗೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಅವ್ರ ಕೆಳಗಡೆ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಒಂದು ಊರಿಂದ ಊರಿಗೆ, ರಾಜ್ಯದಿಂದ ರಾಜ್ಯಕ್ಕೆ ಓಡಾಡ್ಕೊಂಡು ಹೇಳಬೇಕಾಗಿತ್ತು. ಸೊ ಇವತ್ತು ನೋಡಪ್ಪ, ರಾಜಕೀಯ ಅನ್ನೋ ಒಂದು ಭೂತ ಬಂದ್ಬಿಟ್ಟಿದೆ, ನಮ್ಮ ಮೇಲೆ ಅವಳು ಆಡ್ಕೊಂಡು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಕಿತ್ತು ತಿನ್ಕೊಂಡು, ನಮ್ಮ ದುಡ್ಡೇ ನಮ್ಮ ಹತ್ರ ಕಿತ್ತಿ ತಿನ್ಕೊಂಡು, ನಮಗೆ ಏನೋ ಕಸ ಕಡ್ಡಿ ಹಾಕ್ಬಿಟ್ಟು ನಾವೇನೋ ನಿಮಗೆ ಕೊಡ್ತಾ ಇದ್ದೀವಿ ಅನ್ನೋ ಥರ ಇದೊಂದು ಪೆಡಂಭೂತ ಅಂಟ್ಕೊಂಡ್ಬಿಟ್ಟಿದೆ. ಈ ರಾಜಕೀಯ ಅಂತಕ್ಕಂಥ ಒಂದು ಭ್ರಷ್ಟಾಚಾರ ಅಂತಕ್ಕಂಥ ರಾಜಕೀಯ ಹೋಗಿ ಪ್ರಜಾಕೀಯ ಬರಲಿ. ಸೊ ಇದನ್ನ ನಾನು ಕೇಳ್ತಾ ಇದ್ದೀನಿ. ಇದೇ ಥರ ಸ್ವತಂತ್ರ ಬಂದಿದ್ದ ದಿವಸ ನಮ್ಮ 3 ದಿನ ಇದ್ದಂಗೆ ಪ್ರಜಾಕೀಯನೂ ಒಂದು ದಿವಸ ಬರಲಿ. ಸಂಪೂರ್ಣ ರಾಜಕೀಯ ಹೋಗಿ, ಸಂಪೂರ್ಣ ರಾಜಕೀಯ ಆಡಳಿತ ಹೋಗಿ ಪ್ರಜಾತ್ಮಕ ಆಡಳಿತ ಬರಲಿ ನಮ್ಮ ಭಾರತ ದೇಶಕ್ಕೆ, ಇಡೀ ಭಾರತ ದೇಶಕ್ಕೆ. ಅದು ಕರ್ನಾಟಕದಿಂದನೇ ಸ್ಟಾರ್ಟ್ ಆಗಲಿ ಅಂತ ನಮ್ಮ ಆಸೆ. ಥ್ಯಾಂಕ್ ಯು. ಮತ್ತೆ ಸ್ವತಂತ್ರ ಎಲ್ಲನೂ ಸುಲಭವಾಗಿ ಬರಲಿಲ್ಲ ಸರ್. ಹತ್ತತ್ರ 2-2.5 ಲಕ್ಷದಿಂದ 5 ಲಕ್ಷ ಜನ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿ ಬ್ರಿಟಿಷ್ನವ್ರನ್ನ ಕಳಿಸಿ ಆಮೇಲೆ ನಮಗೆ ಸ್ವತಂತ್ರ ಬಂದಿರೋದು. ಅದೇ ತರ ಇವತ್ತು ಅಷ್ಟೊಂದು ಪ್ರಾಣ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಒಂದು ಪ್ರಜಾಕೀಯ ಆಪ್ನ ಡೌನ್ಲೋಡ್ ಮಾಡಿಕೊಂಡು ನಾವೇ ಸಂಬಳ ಕೊಡ್ತಾ ಇದೀವಿ, MLAಗೆ ನಾವೇ ಚೀಫ್ ಮಿನಿಸ್ಟರ್ಗೆ ಸಂಬಳ ಕೊಡ್ತಾ ಇದೀವಿ, ಪ್ರಧಾನಮಂತ್ರಿಗೂ ನಾವೇ ಸಂಬಳ ಕೊಡ್ತಾ ಇದೀವಿ ಅನ್ನೋ ಈ ಒಂದು ಸಣ್ಣ ಅವೇರ್ನೆಸ್ ನಮ್ಮಲ್ಲಿ ಬಂದ್ರೆ ಸಾಕು. ಖಂಡಿತ ನಾವೆಲ್ಲರೂ ಮಾಲೀಕರು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಾವು ಮಾಲೀಕರು ಅನ್ನೋದು ನಮಗೆ ಗೊತ್ತಾಗ್ಬಿಟ್ರೆ ನಮ್ಮ ಕೆಲಸಗಾರರ ಹತ್ರ ನಾವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಸ್ಕೊಳ್ಳೋದ್ರ ಮೂಲಕ ನಾವು ಈ ಪ್ರಜಾಕೀಯ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿನ ತಗೊಂಡು ನಿಜವಾದ ಸ್ವತಂತ್ರ ಏನು ಅಂತ ತಿಳ್ಕೊಂಡು ನಾವು ಖಂಡಿತ ಅದನ್ನ ತಗೊಳ್ಳೋಣ. ನಿಜವಾದ ಸ್ವತಂತ್ರ ನಮ್ಮ ಕೈಗೆ. ನಾವು ಹೇಗೆ ಇದನ್ನ ವ್ಯವಸ್ಥಿತವಾದ ವ್ಯವಸ್ಥೆ ಮಾಡಿ ನಮ್ಮ ದೇಶ ಉದ್ಧಾರ ಅಂದ್ರೆ, ನಾವು ಉದ್ಧಾರ ಆದ್ರೇನೆ, ನಾವೆಲ್ಲರೂ ಉದ್ಧಾರ ಆದ್ರೇನೆ ಆಗ ದೇಶ ಉದ್ಧಾರ ಆಗೋ ತರ. ಸೊ ಇದು ನಿಜವಾದ ಸ್ವತಂತ್ರ. ಸೊ ಇವಾಗ್ಲೂ ನಾವು ನಿಜ ಹೇಳ್ತಾ ಇದ್ದೀನಿ. ಸೊ ಸಾರ್ ಹೇಳ್ದಂಗೆನೆ ಅವರೆಲ್ಲ ಆಲ್ರೆಡಿ ತಿಳಿಸಿದ್ರು. ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಬ್ರಿಟಿಷ್ನವ್ರ ಹತ್ರ ನಾವು 360 ವರ್ಷ ಗುಲಾಮರಾಗಿದ್ವಿ, ಮೂರ್ಖರಾಗಿ ಬದುಕ್ತಾ ಇದ್ವಿ, ಹೋರಾಟ ಮಾಡಿ ಪ್ರಾಣ ತ್ಯಾಗ ಮಾಡಿ ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ಇವತ್ತೂ ಸಹ ನಾವು ಇದೇ ರಾಜಕಾರಣಿಗಳ ಹತ್ರ ಇವತ್ತೂ ಮೂರ್ಖರಾಗಿ ಗುಲಾಮರಾಗಿ ಬದುಕ್ತಾ ಇದೀವಿ. ಇನ್ಮೇಲಾದ್ರೂ ನಮ್ ದುಡ್ಡಲ್ಲಿ ಸಾರ್ ಹೇಳ್ದಂಗೆ ನಾವು ಅವ್ರಿಗೆ ಸಂಬಳ ಕೊಟ್ಕೊಂಡು ಇಟ್ಕೊಂಡಿರೋದ್ರಿಂದ ನಾವುಗಳು ಇನ್ನು ಮೇಲೆ ಮಾಲೀಕರು ಅನ್ನೋದು ನೆನಪಿಸ್ಕೊಂಡು ನಾವು ಅದನ್ನ ನಮ್ಗೆ ಏನ್ ಬೇಕು ಆ ತರ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಸ್ಕೊಳ್ಳೋ ಅವೇರ್ನೆಸ್ಸೇನೆ ಪ್ರಜಾಕೀಯ. ಆ ತರ ಸಿದ್ಧಾಂತ ಹುಟ್ಟಿದ್ದೇನೆ 12ನೇ ತಾರೀಕು ಆಗಸ್ಟ್. ಸೊ ನಿಜವಾದ ಸ್ವತಂತ್ರ ನಿಮ್ಗೆಲ್ರಿಗೂ ಬೇಕಾ? ಇವತ್ತೇ ಪ್ರಜಾಕೀಯ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ ನಾವು ವಿಚಾರವಂತ ಪ್ರಜ್ಞಾವಂತರು ಎಲ್ಲ ಸೇರ್ಕೊಂಡು ಎಲ್ಲ ಯಾವ್ದಾದ್ರು ಒಂದ್ ಕಾಲೇಜು ಅಥವಾ 2 ಕಾಲೇಜ್ ಹತ್ರ ಹೋಗಿ ಒಂದು ಸಿಹಿ ಹಂಚುತ್ತಾ ಈ ವಿಚಾರಗಳನ್ನ ನಮ್ಮ ಈಗಿನ ಯುವಕ ಪೀಳಿಗೆಗೆ ತಿಳಿಸುತ್ತಾ ಓಡೋಣ ಅಂತ ಇದು 2ನೇ ಕಾರ್ಯಕ್ರಮ ಆಗಿರುತ್ತೆ. ಸೊ ಯಾರ್ಯಾರು ಸೇರ್ಕೋತಿರೋ ಸೇರ್ಕೊಳ್ಳಿ. ಇಷ್ಟ ಹೇಳ್ತಾ ನಾವು ಎಲ್ಲ ಕಾಲೇಜ್ ಹತ್ರ ಹೋಗಿ ಸರ್ ಹೇಳ್ದಂಗೆ ಅಲ್ಲಿ ಪ್ರಜಾಕೀಯ ವನನ ಸ್ಥಾಪನೆ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪ್ರಜಾಕೀಯ. ಜೈ ಪ್ರಜಾಕೀಯ.